ಕಾಂಗ್ರೆಸ್ನವ್ರು ಬಂದಾರ ಅಂದ್ರೆ ಅಡ್ರಾಸಿ ಓಡಿ ಬಂದು ಆ ಒಂದು ಪಾಂಪ್ಲೆಟನ್ನು ತೊಗೊಳಕತ್ತಾರ. ಹೋಟ್ ಹಾಕೋಕ್ಕಿಂತ ಮೊದಲು ತಾವೇ ಹೇಳಕತ್ತಾರ, ಇಲ್ಲ ನಾವು ಕಾಂಗ್ರೆಸ್ಸಿಗೆ ಹೋಟ್ ಹಾಕ್ತೀವಿ, ನಮ್ಗೆ 2,000 ರೂಪಾಯಿ ತಿಂಗಳ ಕೊಡ್ತಾರ ಮತ್ತು ಬಸ್ ಫ್ರೀ ಮಾಡ್ಯಾರ, ನಾವು ಮನೆ ಕರೆಂಟ್ ಬಿಲ್ ಕೂಡ ನಾವು ಕಟ್ತಾ ಇಲ್ಲ ಅನ್ನುವಂಥ ಭಾವನೆ ಹೆಣ್ಣು ಮಕ್ಕಳಿಂದ ಬರಾಕತ್ತೈತಿ. ಈಗ ಮಲ್ಲಯ್ಯನಗುಡ್ಡದೊಳಗೆ ಅದನ್ನು ಹಿನ್ನೀರಿನಿಂದ ಅಲ್ಲೇ ದೇಶ ವಿದೇಶದಿಂದ ಇವು ಪಕ್ಷಿಗಳನ್ನು ಸಂಗ್ರಹ ಆಗಕತ್ತಾವ. ಮೊಸಳೆ, ಮೀನ ಇವೆಲ್ಲ ಆ ಭಾಗದೊಳಗೆ ನಿಲ್ಲುವಂಥ ಒಂದು ಸ್ಥಳ ಇರೋದರಿಂದ ಬಾಗಲಕೋಟೆ ನಗರದ ವ್ಯಾಪಾರ ಇಲ್ಲೇ ಜನ ಬರೋ ಹೋಗೋಕ್ಕೆ ಅದರ ಸಲುವಾಗಿ ಅಲ್ಲೇ ಒಂದು ಅದೊಂದು ಪಾರ್ಕ್ ಒಂದು ಮಾಡಿದರೆ ಅದನ್ನು ಒಳ್ಳೆ ಆಗ್ತೈತಿ. ಸರ್, ಬಾಗಲಕೋಟೆ ಉಪಚುನಾವಣೆ ಕ್ಷಣದಿಂದ ಕ್ಷಣಕ್ಕೆ ಕಾವೇರ್ತಾ ಹೋಗ್ತಾ ಇದೆ. ಸೊ ಒಂದು ಕಡೆ ಬಿಸಿಲು, ಒಂದು ಕಡೆ ಚುನಾವಣೆ ಪ್ರಚಾರ, ಇದನ್ನೆಲ್ಲವನ್ನು ನೋಡ್ತಾ ಇದ್ದರೆ ಈಗ ಜನ ಸದ್ಯಕ್ಕೆ ಆ ಒಂದು ಕಾವಲು ಸಹ ಉತ್ಸುಕರಾಗಿದ್ದಾರೆ, ಕಾರ್ಯಕರ್ತರು ಉತ್ಸುಕರಾಗಿದ್ದಾರೆ. ಸರ್, ಏನು ಹೇಳ್ತೀರಿ ಉಪಚುನಾವಣೆ ಬಗ್ಗೆ, ಬಾಗಲಕೋಟೆ ಉಪಚುನಾವಣೆ ಬಗ್ಗೆ? ಭಾಳ ಸಂತೋಷ. ನಾವು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮತ್ತು ಕಾರ್ಯಕರ್ತನಾಗಿ ಕಳೆದ 2023 ಚುನಾವಣೆಯಲ್ಲಿ ಕೂಡ ಒಂದು ಪ್ರಚಾರದಲ್ಲಿ ಪ್ರಾಮುಖ್ಯತೆಯನ್ನು ನೇತೃತ್ವವನ್ನು ವಹಿಸ್ಕೊಂಡಿದ್ದೆ. ಆವಾಗ ನಮ್ಮ ರಾಜ್ಯದೊಳಗೆ ಕಾಂಗ್ರೆಸ್ ಸರ್ಕಾರ ಬಂದರೆ ನಾವು ಏನು ಮಾಡ್ತೀವಿ ಅನ್ನುವಂಥ ಒಂದು ಮ್ಯಾನಿಫೆಸ್ಟೋ, ಒಂದು ಸುತ್ತೋಲೆಯನ್ನು ಜನರಿಗೆ ನಾವು ಕೊಡಾಕತ್ತಿದ್ದೀವಿ. ಆದರೆ ಅದ್ರಾಗ 5 ಗ್ಯಾರಂಟಿ ಕೂಡ ಇದ್ದು. ಆದರೆ ಜನ ಇಷ್ಟೆಲ್ಲ ಏನು ಮಾಡ್ತಾರೆ, ಇವರು ಸುಳ್ಳು ಹೇಳ್ತಾರೆ ಅನ್ನುವಂಥ ಭಾವನೆ 2023ರಲ್ಲಿ ಇತ್ತು. ಮುಂದೆ ಸರ್ಕಾರ ರಚನೆ ಆದಮೇಲೆ ಆ ಒಂದು ಕೊಟ್ಟಂಥ ಭರವಸೆಯನ್ನು ಜನರಿಗೆ ತಲುಪಿದಾಗ ಈಗ ಉಪಚುನಾವಣೆಗೆ ನಾವು ಮತ್ತು ಹೋದೆವು. ಈಗ ಅಂದರೆ ಹೋದ ಸಲ ಏನು ಆಶ್ವಾಸನೆ ತೊಗೊಂಡು ಹೋಗಿದ್ದೀವಿ ಅಷ್ಟು ಜನ ಆಸಕ್ತಿ ವಹಿಸಲಿಲ್ಲ. ಅಂದರೆ ಅವ್ರಿಗೆ ಭರವಸೆ ಇದ್ದಿಲ್ಲ ಇದು ಮಾಡ್ತಾರಪ್ಪ ಅನ್ನೋವಂಥದ್ದು, ಹಂಗೆ ಸುಳ್ಳು ಹೇಳಿ ಓಟ್ ತೊಗೋತಾರ ಅನ್ನುವಂಥದ್ದನ್ನು ಭಾವನೆ ಇತ್ತು. ಮತ್ತು ಆ ಯೋಜನೆಗಳನ್ನು ಅನುಷ್ಠಾನಕ್ಕೆ ಮತ್ತು ಕಾರ್ಯರೂಪಕ್ಕೆ ತಂದ ಮೇಲೆ ಈಗ ನಾವು ಉಪಚುನಾವಣೆಯಲ್ಲಿ ಮತದಾರರ ಬಾಗಿಲಿಗೆ ನಾವು ಹೋಗಿವು. ಜನ ಅವಾಗೇನು ನಿರಾಸಕ್ತಿಯನ್ನು ತೋರಿಸ್ತಿದ್ರು, ಆದರೆ ಈಗ ಒಂದು ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಅಂದರೆ ನಾವು ಕೊಟ್ಟಂಥ ಒಂದು ಹ್ಯಾಂಡ್ಬಿಲ್, ಅಂದರೆ ನಮ್ಮ ಚುನಾವಣೆ ಅಭ್ಯರ್ಥಿಯ ಪ್ರಚಾರಕ್ಕೆ ನಾವು ಏನು ಹ್ಯಾಂಡ್ಬಿಲ್ ಕೊಡಕತ್ತೀವಿ, ಹೆಣ್ಮಕ್ಳು ಹೆಚ್ಚು ಮನೆಯಿಂದ ಯಾರು ಬಂದಾರ, ಕಾಂಗ್ರೆಸ್ನವ್ರು ಬಂದಾರ ಅಂದ್ರೆ ಅಡ್ರಾಸಿ ಓಡಿ ಬಂದು ಆ ಒಂದು ಪಾಂಪ್ಲೆಟನ್ನು ತೊಗೊಳಕತ್ತಾರ. ಹೋಟ್ ಹಾಕೋಕ್ಕಿಂತ ಮೊದಲು ತಾವೇ ಹೇಳಕತ್ತಾರ, ಇಲ್ಲ ನಾವು ಕಾಂಗ್ರೆಸ್ಸಿಗೆ ಹೋಟ್ ಹಾಕ್ತೀವಿ, ನಮ್ಗೆ 2,000 ರೂಪಾಯಿ ತಿಂಗಳ ಕೊಡ್ತಾರ ಮತ್ತು ಬಸ್ ಫ್ರೀ ಮಾಡ್ಯಾರ, ನಾವು ಮನೆ ಕರೆಂಟ್ ಬಿಲ್ ಕೂಡ ನಾವು ಕಟ್ತಾ ಇಲ್ಲ ಅನ್ನುವಂಥ ಭಾವನೆ ಹೆಣ್ಣು ಮಕ್ಕಳಿಂದ ಬರಾಕತ್ತೈತಿ. ಅಂದರೆ ಹೋಟ್ ನಾವು ಹಾಕನ್ನುವಂಥ ಅವಶ್ಯಕತೆ ಇಲ್ಲ, ಹೋಟ್ ತಾವಾಗೆ ಹಾಕ್ತೇನೆ ಅನ್ನೋಂಥ ಒಂದು ಭಾವನಾತ್ಮಕವಾಗಿ ಹೆಣ್ಮಕ್ಳದ ತೋರ್ತಾ ನೋಡಿದರೆ ಈ ಉಪಚುನಾವಣೆಯಲ್ಲಿ ಅಂಕಾರ ಗೆದ್ದಿರ್ತೀವಿ. ಆದರೆ ಮುಂಬರುವ 2028 ಏನು ಚುನಾವಣೆ, ಸಾರ್ವತ್ರಿಕ ಚುನಾವಣೆ ಅದಾವೆ, ಅದರಲ್ಲಿ ಕೂಡ ಜೈ ಭೈರೆ ಬಾರಿಸೋದ್ರಲ್ಲಿ 2 ಮಾತಲ್ಲ ಅಂತ ಹೇಳೋಕೆ ಇಚ್ಛಾಪಡ್ತೀನಿ. ಅದರಂತೆ ಈಗ ಬಿಸಿಲಿನ ಕಾಲಮಾನ ಇದು, ಆದರೆ ಯಾರೋ ಪ್ರಚಾರಕ್ಕೆ ಹೋಗುವಂಥ ಇಚ್ಛಾಶಕ್ತಿ ತೋರಂಗಿಲ್ಲ, ಭಾಳ ಬೇಸರ ಮಾಡ್ಕೋತಾರೆ. ಆದರೆ ಇಲ್ಲೇ ಏನೈತಿ, ಹುಮ್ಮೇಸ್ಲಿಂದ ಪ್ರಚಾರಕ್ಕೆ ಬರಾಕತ್ತಾರ. ಯಾಕಂದ್ರೆ ಸರ್ಕಾರ ಸಾರ್ವಜನಿಕರಿಗೆ ಏನು ಒಂದು ಅನುಕೂಲ ಮಾಡಬೇಕಾಗಿತ್ತು, ಆ ಅನುಕೂಲತೆಯನ್ನು ಮಾಡಿದೆ. ಈ ಸರ್ಕಾರ ಇರಬೇಕು, ಈ ಸರ್ಕಾರ ಮುಂದುವರಿಬೇಕು, ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೆಲ್ಲಬೇಕನ್ನುವಂಥ ಭಾವನೆ ಜನರಲ್ಲಿ ಇರೋದ್ರಿಂದ ಇದು ಒಂದು ಇಚ್ಛಾಶಕ್ತಿಯನ್ನು ತೋರ್ತಾ ಇದ್ದಾರೆ. ಈಗ ಬಿಸಿಲಿದ್ದರೂ ಪ್ರಚಾರಕ್ಕೆ ಭಾಳಷ್ಟು ಜನ ಬರ್ತಾರೆ. ಅದರಂತೆ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಇದು ಮುಳುಗಡೆ ಊರಿದು. ಇದು ಭಾರತ ದೇಶದೊಳಗೆ ಅತಿ ಹೆಚ್ಚಿನ ಒಂದು ತ್ಯಾಗ ಮಾಡ್ಯಾರಂದ್ರೆ ಅದು ಯಾವುದು ಬಾಗಲಕೋಟೆ. ಆದರೆ ಈ ಮುಂಚಿತವಾಗಿ ಏನು ನವನಗರದಾಗ ನಿರ್ಮಾಣ ಆಗೈತಿ, ಸೆಕ್ಟರ್ದೊಳಗೆ ಕಮರ್ಷಿಯಲ್ ಸೆಕ್ಟರ್ನೂ ಆಗ್ಯಾವ, 1 ಯೂನಿಟ್ 2 ಯೂನಿಟ್ ಒಳಗೆ. ಆದರೆ ಅದು ಏನು ಕಮರ್ಷಿಯಲ್ ಸೆಕ್ಟರ್ ಆಗ್ಯಾರ ಅಲ್ಲೇ ಉದ್ಧಾರ ಆಗಿಲ್ಲ, ಅವು ಎಲ್ಲ ಹಾಳಾಗಿ ಹೋಗ್ಯಾವ. ಆದರೆ ವ್ಯಾಪಾರನೂ ಬಾಗಲಕೋಟಿದು ದಿನನಿತ್ಯ ಹಾಳಾಗ ಹೋಗಾಕತ್ತೈತಿ ವಿನಾ ಅದನ್ನು ಅಭಿವೃದ್ಧಿ ಆಗ್ತಾ ಇಲ್ಲ. ಆ ನಿಟ್ಟಿನೊಳಗೆ ಈ ಒಂದು ಮಾನ್ಯ ಮುಖ್ಯಮಂತ್ರಿ ಮೊನ್ನೆ ಬಂದಾಗ 3ನೇ ಯೂನಿಟ್ದೊಳಗೆ
ಎಲ್ಲ ವ್ಯಾಪಾರಸ್ಥರಿಗೆ ಒಂದು ಕಡೆನ ಒಂದು ಸ್ಮಾರ್ಟ್ ಮಾರ್ಕೆಟನ್ನು ನಿರ್ಮಾಣ ಮಾಡಿ ವ್ಯಾಪಾರಕ್ಕೆ ಅನುಕೂಲ ಮಾಡಿ ಕೊಡ್ತೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಾರ. ಮತ್ತು ಈ ಮುಂದೆ ಚುನಾವಣೆಗೆ ಅವರು ಬಂದಾಗ ಅದನ್ನು ಅವರು ಸ್ಪಷ್ಟತೆ ನೀಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊತೇನೆ. ಅದರಂತೆ ಈಗ ಮಲ್ಲಯ್ಯನಗುಡ್ಡದೊಳಗೆ ಅದನ್ನು ಹಿನ್ನೀರಿನಿಂದ ಅಲ್ಲೇ ದೇಶ ವಿದೇಶದಿಂದ ಇವು ಪಕ್ಷಿಗಳನ್ನು ಸಂಗ್ರಹ ಆಗತ್ತಾವೆ. ಮೊಸಳೆ, ಮೀನ ಇವೆಲ್ಲ ಆ ಭಾಗದೊಳಗೆ ನಿಲ್ಲುವಂಥ ಒಂದು ಸ್ಥಳ ಇರೋದರಿಂದ ಬಾಗಲಕೋಟೆ ನಗರದ ವ್ಯಾಪಾರ ಇಲ್ಲೇ ಜನ ಬರೋ ಹೋಗೋಕ್ಕೆ ಅದರ ಸಲುವಾಗಿ ಅಲ್ಲೇ ಒಂದು ಒಂದು ಪಾರ್ಕ್ ಒಂದು ಮಾಡಿದರೆ ಅದನ್ನು ಒಳ್ಳೆ ಆಕೈತಿ. ಅದಕ್ಕೂ ಮುಖ್ಯಮಂತ್ರಿಗಳಿಗೆ ಅದನ್ನು ಅಭಿವೃದ್ಧಿ ಪಡಿಸುವ ನಿಟ್ಟಿನೊಳಗೆ ಪ್ರಯತ್ನ ಮಾಡಬೇಕಂತ ಹೇಳ್ತೀನಿ. ಅದರಂತೆ ಈಗ ಪಂಕಮಸೂತಿ ಭಾಗದೊಳಗೆ ನಡಗಡ್ಡೆ ಆಗಿ ಉಳಿದೈತಿ. ಅದು ಭಾಳ ದಿವಸ ಈಗ ನೋಡ್ರಿ ಎಲ್ಲ ಮುಳುಗಡೆ ಆಗಿ ಎಲ್ಲರೂ ರೊಕ್ಕ ತೊಗೊಂಡಾರ, ಆಮೇಲೆ ಜಾಗ ತೊಗೊಂಡಾರ. ಅವರು ನವನಗರಕ್ಕೆ ಶಿಫ್ಟ್ ಆಗ್ಯಾರ. ಅದು ನಡಗಡೆ ಸುತ್ತಲೂ ನೀರು ನಡಬಾರ್ಕ ಐಲ್ಯಾಂಡ್ ಗತೆ ಅಲ್ಲಿ ಬಂದು ನಿಂತ್ಯಂದ್ರೆ ಅದನ್ನು ಸರ್ಕಾರ ಅದನ್ನು ನಡಗಡೆ ಮಾಡಬಾರ್ದು. ಅವು ಉಳಿದಷ್ಟು ಎಷ್ಟು ಮನೆಗಳು ಉಳ್ದಾವ ಮತ್ತು ಮಂದಿರ ಮಸೀದಿಗಳು ಅದಾವೆ, ಅದರ ಬಗ್ಗೆ ಅದನ್ನು ಪುನರ್ವಸತಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಸರ್, ಇನ್ನೊಬ್ಬರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು ಅದರಲ್ಲಿ ಅನುಕಂಪದ ದೃಷ್ಟಿಯಲ್ಲಿ ಮಗನಿಗೆ ಕೊಟ್ಟಿರುವಂಥದ್ದು. ಸೊ ಆ ದೃಷ್ಟಿಯಲ್ಲಿ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ? ಮಾನ್ಯ ಎಚ್ ವೈ ಮೇಟಿ ಅವರು ಭಾಳ ಹಿರಿಯ ರಾಜಕಾರಣಿಗಳವರು, ನುರಿತ ರಾಜಕಾರಣಿಗಳವರು. ಅವರು 80-90ರೊಳಗೆ ಗುಳೇದಗುಂಡ್ ನಕ್ಷತ್ರದಿಂದ ಏನು ಚುನಾವಣೆಗೆ ಸ್ಪರ್ಧೆ ಮಾಡಿದಿರಲ್ಲ, ಅವಾಗಲಿಂದ ಅವ್ರ ಜೊತೆ ನಾ ಅದೀನಿ. ಅವರು ಸೌಮ್ಯ ಸಭೆಯಾದವರು, ಅಭಿವೃದ್ಧಿಯ ಹರಿಕಾರರು ಮತ್ತು ಸಿದ್ದರಾಮಯ್ಯನ ಎಕ್ದಮ್ ನಿಕಟವರ್ತಿಗಳು. ಅವರು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ನಡೆದಾಗ ಸಿದ್ದರಾಮಯ್ಯನವರ ಉಪಮುಖ್ಯಮಂತ್ರಿ ಆಗಿದ್ದರು, ಮಂತ್ರಿಗಳಾಗಿದ್ದರು. ಅವರ ಒಂದು ಪ್ರಭಾವದಿಂದ ರಾಜ್ಯದೊಳಗೆ ಅಭಿವೃದ್ಧಿ ಕಾರ್ಯಗಳನ್ನು ಹಾಕ್ಕೊಂಡಾರ. ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳ ಅಭಿವೃದ್ಧಿ ಕಾರ್ಯ, ಮಾನ್ಯ ಎಚ್ ವೈ ಮೇಟಿಯವರ ಅಭಿವೃದ್ಧಿಯ ಕಾರ್ಯಗಳನ್ನು ಮುಂದೆ ಇಟ್ಟುಕೊಂಡು ಈ ಚುನಾವಣೆಯವರು ಎದುರಿಸ್ತಾ ಇದ್ದಾರೆ. ವೈಯಕ್ತಿಕ ಯಾಕಂದರೆ ಈಗ ಯಾವುದೇ ಚುನಾವಣೆ ಒಳಗೆ ಒಂದು ತಂದೆ ಆ ಮನೆತನದಾಗ ತೀರ್ಕೊಂಡು ಶಾಸಕನ ಇದ್ದಾಗ ಆ ಮನೆತನಕ್ಕೆ ಕೊಡುವ ಒಂದು ರೂಢಿ ಒಂದು ಕಾಂಗ್ರೆಸ್ ಪಕ್ಷನಲ್ಲಿ ಹಿಂದಿಲಿಂದೂ ಬಂದೈತಿ. ಅದನ್ನು ಗೆಲುವು ಕೂಡ ಸಾಧಿಸೈತಿ. ಅದರಂತೆ ಈಗ ಒಂದು ಅನುಕಂಪದ ಅಲೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಒಂದು ಪ್ರಗತಿ ಅಭಿವೃದ್ಧಿ ಕಾರ್ಯ ಮತ್ತು ಮಾನ್ಯ ಮುಖ್ಯ ಎಚ್ ವೈ ಮೇಟಿ ಅವರು ಈಗ ಮೆಡಿಕಲ್ ಕಾಲೇಜ್ ತಂದರು ಮತ್ತು ಮುಳುಗಡೆ ಸಂತ್ರಸ್ತರಿಗೆ ನ್ಯಾಯ ದೊರಕಿಸ್ಕೊಟ್ರು. ಆಮೇಲೆ 3ನೇ ಹಂತದ ಒಂದು ರೈತರ ಜಮೀನುಗಳಿಗೆ ಪರಿಹಾರ ಕೊಡಬೇಕಂಥೇಳಿ ಮೊನ್ನೆ ಕೂಡ ಮುಖ್ಯಮಂತ್ರಿ ಅವರು ಪರಿಹಾರವನ್ನು ವಿತರಣೆ ಮಾಡಿದರು. ಇವೆಲ್ಲ ಭಾಳಷ್ಟು ಅಭಿವೃದ್ಧಿ ಕಾರ್ಯ ಅವರು ಮಾಡ್ಯಾರ. ಇವೆಲ್ಲ ಪ್ಲಸ್ ಆಗ್ತಾವೆ. ಪ್ಲಸ್ ಆಗ್ತಾವೆ. ಆಮೇಲೆ ಪ್ಲಸ್ ಅದರ ಜೊತೆಗೆ ನಮ್ಮ ಸಿದ್ದರಾಮಯ್ಯನವರ ಒಂದು ಏನು ಉಚಿತ ಭಾಗ್ಯಗಳನ್ನು ಏನು ಕೊಟ್ಟಾರಲ್ಲ, ಅದನ್ನು ಮಾತ್ರ ಭಾಳಷ್ಟು ವರ್ಕ್ ಆಗತ್ತೆ. ಜನ ಹೆಣ್ಣು ಮಕ್ಕಳು ಅದರ ಲಾಭ ತೊಗೊಳಕತ್ತಾರ. ಆ ಲಾಭಕ್ಕೆ ಅವರು ವಂಚಿತ ಆಗಕ್ಕೆ ತಯಾರಿಲ್ಲ. ಅವರು ಯಾಕೆ ಬಿಡ್ಬೇಕು? ಅವರು ಅದು ಸರ್ಕಾರ ಕೊಡಾಕತ್ತೈತೆ ಅಂದ್ರೆ ಅದು ಮುಂದುವರಲಿ ಅನ್ನುವಂಥ ಆಶೆನ ಐತಿ. ಅದನ್ನು ಮುಂದುವರಿತಾರೆ, ಗೆಲ್ಲಿಸ್ತಾರೆ, ಗೆದ್ದೇ ಗೆಲ್ತೈತಿ ಬಾಗಲಕೋಟೆ ಅಂತೇಳಿ ಹೇಳ್ಬೋದು.